ಸ್ನೇಹಿತರ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಭೂಮಿ ಕೇವಲ ಒಂದು ಗ್ರಹ ಅಲ್ಲ, ಇದು ಒಂದು ಜೀವಂತ ಕತೆ. ಇಲ್ಲಿರುವ ಪ್ರತಿಯೊಂದು ಸ್ಥಳ ಕೂಡ ಒಂದು ಕಥೆಯನ್ನು ಹೇಳುತ್ತೆ, ರಹಸ್ಯಗಳನ್ನು ಅಡಗಿಸಿಕೊಂಡಿರುತ್ತೆ, ಒಂದು ಅನುಭವವನ್ನು ನೀಡುತ್ತೆ. ಅದು ನಮ್ಮ ಜೀವನವನ್ನು ಸದಾಕಾಲ ಬದಲಾಯಿಸ್ಬೋದು. ಆದರೆ ಈ ಸೌಂದರ್ಯದ ಹಿಂದೆ ಮತ್ತೊಂದು ಸತ್ಯ ಅಡಗಿದೆ. ಪ್ರಕೃತಿ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಶಕ್ತಿಶಾಲಿ ಮತ್ತು ಅಪಾಯಕಾರಿ ಕೂಡ. ಒಂದು ತಪ್ಪಾದ ಹೆಜ್ಜೆ ಮತ್ತು ಈ ಅದ್ಭುತ ಸ್ಥಳಗಳು ನಮ್ಮನ್ನು ಪರೀಕ್ಷೆಗೆ ಒಳಪಡಿಸ್ತವೆ. ಆರಿಜೋನಾದ ಉಷ್ಣ ಮರುಭೂಮಿಯಿಂದ ಹಿಡಿದು ಅಂಟಾರ್ಟಿಕಾದ ಹಿಮದ ಮೌನದವರೆಗೆ ಈ ಭೂಮಿಯ ಅದ್ಭುತ ದೃಶ್ಯಗಳು ನಿಮ್ಮ ಕನಸಿನ ಪ್ರಯಾಣದ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆಯಬೇಕು. ಆದರೆ ಈ ಪ್ರಯಾಣ ಕೇವಲ ಸೌಂದರ್ಯವನ್ನು ನೋಡುವುದಲ್ಲ, ಇದು ಧೈರ್ಯ, ಗೌರವ ಮತ್ತು ಪ್ರಕೃತಿಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಒಂದು ಅನುಭವ ಆಗಿರುತ್ತೆ. ತಡ ಯಾಕೆ, ಇಂದಿನ ಈ ವಿಡಿಯೋದಲ್ಲಿ ಅದ್ಭುತ ಸೌಂದರ್ಯದ ಲೋಕದೊಳಗೆ ಈ ವಿಡಿಯೋ ಮೂಲಕ ಪ್ರಯಾಣಿಸೋಣ. ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಗ್ರೇಟ್ ಬ್ಯಾರಿಯರ್ ರೀಫ್, ಭೂಮಿಯಲ್ಲಿ ಅತಿ ದೊಡ್ಡ ಹವಳದ ದಿಬ್ಬ ವ್ಯವಸ್ಥೆಯಾಗಿರೋ ಗ್ರೇಟ್ ಬ್ಯಾರಿಯರ್ ರೀಫ್ ಆಸ್ಟ್ರೇಲಿಯಾ ಕರಾವಳಿ ಬಳಿ ಹರಡಿಕೊಂಡಿರೋ ಒಂದು ಜೀವಂತ ಪ್ರಕೃತಿಯ ಅದ್ಭುತವಾಗಿದೆ. ಸುಮಾರು 2300 ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿರೋ ಈ ಮಹಾಕಾಯ ಪರಿಸರ ವ್ಯವಸ್ಥೆ ಬಾಹ್ಯಾಕಾಶದಿಂದಲೂ ಕೂಡ ಗೋಚರಿಸುತ್ತೆ. ಇದು ಅದರ ಅಸಾಮಾನ್ಯ ಪ್ರಯಾಣವನ್ನು ತೋರಿಸುತ್ತೆ. 2900ಕ್ಕೂ ಹೆಚ್ಚು ಹವಳದ ದಿಬ್ಬಗಳು ಮತ್ತೆ ಸುಮಾರು 900 ದ್ವೀಪಗಳನ್ನು ಒಳಗೊಂಡಿರೋ ಈ ರೀಫ್ ಲಕ್ಷಾಂತರ ಸಮುದ್ರ ಜೀವಿಗಳಿಗೆ ಆಶ್ರಯವಾಗಿದೆ. ಇದು ಕೇವಲ ಒಂದು ದೃಶ್ಯ ಅಲ್ಲ, ಇದು ಜೀವಂತವಾಗಿ ಉಸಿರಾಡುವ ಪರಿಸರ ವ್ಯವಸ್ಥೆಯಾಗಿದೆ. ಇಲ್ಲಿ ಸುಮಾರು 1500ಕ್ಕೂ ಹೆಚ್ಚು ಮೀನು ಜಾತಿಗಳು, 400ಕ್ಕೂ ಹೆಚ್ಚು ಹವಳದ ಪ್ರಜಾತಿಗಳು, ಜೊತೆಗೆ ಡಾಲ್ಫಿನ್ಗಳು, ಡೂಗೋಂಗ್ಗಳು, ಸಮುದ್ರದ ಆಮೆಗಳು ಮತ್ತೆ ಬಣ್ಣ ಬಣ್ಣದ ಸಮುದ್ರ ಜೀವಿಗಳು ಕಾಣಸಿಗುತ್ತವೆ. ಸ್ನಾರ್ಕ್ಲಿಂಗ್ ಮತ್ತೆ ಸ್ಕೂಬಾ ಡ್ರೈವಿಂಗ್ ಮೂಲಕ ನೀರಿನಡಿ ಇಳಿದ್ರೆ ನೀವು ಇನ್ನೊಂದು ಲೋಕಕ್ಕೆ ಪ್ರಯಾಣ ಮಾಡದಂತೆ ಭಾಸವಾಗುತ್ತೆ. ಈ ನೀರಿನಲ್ಲಿ ಹೊಳೆಯುವ ಹವಳಗಳು ಮತ್ತೆ ಜೀವಜಾಲ ಅದ್ಭುತ ಅನುಭವವನ್ನು ನೀಡುತ್ತವೆ. ಇದನ್ನ ಅನ್ವೇಷಣೆ ಮಾಡೋದಕ್ಕೆ ಹಲವಾರು ಮಾರ್ಗಗಳಿವೆ. ಕಯಾಕಿಂಗ್, ದೋಣಿ ಪ್ರವಾಸಗಳು, ಕೈಕಿಂಗ್ ಮತ್ತೆ ಹೆಲಿಕಾಪ್ಟರ್ ಸವಾರಿಗಳ ಮೇಲಿನಿಂದ ಈ ದಿಬ್ಬದ ಭವ್ಯತೆಯನ್ನು ಕಾಣಬಹುದು. ಶಾಂತ ಸಮುದ್ರದ ಮೇಲೆ ನಿಧಾನವಾಗಿ ಸಾಗುತ್ತಾ ಅಲೆಗಳ ಕೆಳಗೆ ಕಾಣುವ ಹವಳಗಳು ಮತ್ತೆ ಸಮುದ್ರದ ಜೀವಿಗಳನ್ನು ನೋಡುವುದು ಮರೆಯಲಾಗದ ಅನುಭವವಾಗಿದೆ. ಆದ್ರೆ ಈ ಪ್ರಕೃತಿಯ ಅದ್ಭುತ ಹವಾಮಾನ ಬದಲಾವಣೆ ಮತ್ತೆ ಹವಳದ ಬಿಳೀಕರಣ ಅಂದ್ರೆ ಕೋರಲ್ ಬ್ಲೀಚಿಂಗ್ ನಂತಹ ಅಪಾಯಗಳನ್ನು ಎದುರಿಸ್ತಾ ಇದೆ. ಈ ರೀಫ್ ಭೂಮಿಯ ಸಮುದ್ರ ಪರಿಸರದ ಸಮತೋಲನಕ್ಕೆ ಅತ್ಯಂತ ಮುಖ್ಯವಾದ ಒಂದು ಜೀವಂತ ಸಂಪತ್ತಾಗಿದೆ. ವಾಡಿರಮ್, ಇದು ದಕ್ಷಿಣ ಜೋರ್ಡನ್ನಲ್ಲಿರೋ ಒಂದು ಅದ್ಭುತ ಮರುಭೂಮಿಯ ಕಣಿವೆಯಾಗಿದೆ. ಇದು ವ್ಯಾಲಿ ಆಫ್ ದ ಮೂನ್ ಅಂತ ಪ್ರಸಿದ್ಧವಾಗಿದೆ. ವಾಡಿರಮ್ ತನ್ನ ಉಸಿರುಗಟ್ಟಿಸುವ ಭೂದೃಶ್ಯಗಳಿಗಾಗಿ ವಿಶ್ವದ ಗಮನವನ್ನು ಸೆಳೆದಿದೆ. ವಿಶಾಲವಾದ ಮರಳು ಮೈದಾನಗಳ ನಡುವೆ ಎತ್ತರವಾಗಿ ಎದ್ದಿರೋ ಮರಳು ಕಲ್ಲಿನ ಪರ್ವತಗಳು ಮತ್ತೆ ಗ್ರಾನೈಟ್ ಬಂಡೆಗಳು ಇದಕ್ಕೆ ಅನನ್ಯ ರೂಪವನ್ನು ನೀಡ್ತವೆ. ಕೆಂಪು ಕಿತ್ತಳೆ ಬಣ್ಣದ ಮಣ್ಣು ಮತ್ತೆ ಬಂಡೆಗಳು ಈ ಪ್ರದೇಶವನ್ನ ಇನ್ನೊಂದು ಗ್ರಹದಂತೆ ಮಾಡ್ತವೆ. ಅದಕ್ಕಾಗಿ ದ ಮಾರ್ಟಿನ್ ಸೇರಿದಂತೆ ಹಲವಾರು ಸೈಂಟಿಫಿಕ್ ಮೂವೀಸ್ ಇಲ್ಲಿ ಶೂಟ್ ಆಗಿದೆ. ಈ ಮರುಭೂಮಿಯಲ್ಲಿ ಶಾಶ್ವತ ವಾಸಸ್ಥಳಗಳಿಲ್ಲ, ಆದರೆ ಬೆಡೋಯಿನ್ ಅಲೆಮಾರಿ ಜನಾಂಗದವರು ತಮ್ಮ ಪರಂಪರೆಯ ಜೀವನ ಶೈಲಿಯೊಂದಿಗೆ ಇಲ್ಲಿ ಕಾಣಸಿಗ್ತಾರೆ. ಅವರ ಸಂಸ್ಕೃತಿ, ಆತಿಥ್ಯ ಮತ್ತೆ ಮರುಭೂಮಿ ಬದುಕಿನ ಈ ಜ್ಞಾನ ಆ ಪ್ರದೇಶಕ್ಕೆ ವಿಶೇಷ ಅರ್ಥವನ್ನ ನೀಡುತ್ತೆ. ವಾಡಿರಮ್ನಲ್ಲಿ ಒಂಟಿಯ ಸವಾರಿ ಮಾಡಿ ಮರುಭೂಮಿಯ ವಿಶಾಲತೆಯನ್ನು ಅನುಭವಿಸುವುದು, ಜೀಪ್ ಸಫಾರಿ ಮೂಲಕ ಪರ್ವತಗಳ ನಡುವೆ ಸಂಚರಿಸುವುದು ಮತ್ತೆ ರಾತ್ರಿ ಬಂದಾಗ ನಕ್ಷತ್ರಗಳಿಂದ ತುಂಬಿದ ಆಕಾಶದ ಕೆಳಗೆ ಬೆಡೋಯಿನ್ ಶೈಲಿಯ ಟೆಂಟ್ನಲ್ಲಿ ತಂಗೋದು, ಇವೆಲ್ಲವೂ ಮರೆಯಲಾಗದ ಕ್ಷಣಗಳನ್ನು ಸೃಷ್ಟಿಸ್ತವೆ. ವಿಯೆಟ್ನಾಂನಲ್ಲಿರೋ ಹಾಲಾಂಗ್ ಕೊಲ್ಲಿ ಅಥವಾ ಹಾಲಾಂಗ್ ಬೇ, ಇದು ಈಶಾನ್ಯ ವಿಯೆಟ್ನಾಂನಲ್ಲಿರೋ ಒಂದು ಫ್ಯಾಂಟಸಿ ಲೋಕದಂತಿರೋ ನೈಸರ್ಗಿಕ ಅದ್ಭುತವಾಗಿದೆ. ಸಾವಿರಾರು ಸುಣ್ಣದ ಕಲ್ಲಿನ ಕಾರ್ಟ್ಸ್ ದ್ವೀಪಗಳು ಸಮುದ್ರದ ನೀರಿನಿಂದ ಏರಿ ಬಂದಂತೆ ಕಾಣಿಸ್ತವೆ. ವಿವಿಧ ಆಕಾರಗಳು ಮತ್ತೆ ಗಾತ್ರದಲ್ಲಿ ಹರಡಿಕೊಂಡಿರೋ ಈ ದೃಶ್ಯ ಕನಸಿನ ಕಥೆಯಂತೆ ಅನಿಸುತ್ತೆ. ಹಾಲಾಂಗ್ ಎನ್ನುವ ಪದದ ಅರ್ಥವೇ ಇಳಿಯುವ ಡ್ರ್ಯಾಗನ್ ಎಂದಾಗಿದೆ. ಸ್ಥಳೀಯ ಪೌರಾಣಿಕ ಕಥೆಯ ಪ್ರಕಾರ ದೇವತೆಗಳ ಡ್ರ್ಯಾಗನ್ಗಳು ಈ ಪ್ರದೇಶವನ್ನು ರಕ್ಷಿಸುವುದಕ್ಕೆ ಇಳಿದು ತಮ್ಮ ಉಸಿರಿನಿಂದ ಈ ಕಲ್ಲಿನ ದ್ವೀಪಗಳನ್ನು ಸೃಷ್ಟಿಸಿದ್ರು ಅಂತ ಹೇಳಲಾಗುತ್ತೆ. ಇದು ವಿಶ್ವದ ಅತ್ಯಂತ ಪ್ರಸಿದ್ಧ ತಾಣ ಆಗಿದ್ದು ಸುಮಾರು 1600ಕ್ಕೂ ಹೆಚ್ಚು ದ್ವೀಪಗಳು ಮತ್ತೆ ಕಲ್ಲಿನ ರಚನೆಗಳನ್ನ ಒಳಗೊಂಡಿದೆ. ಕೆಲವು ದ್ವೀಪಗಳ ಒಳಗೆ ಶಾಂತ ಸರೋವರಗಳಿದ್ರೆ ಇನ್ನು ಕೆಲವು ಟೊಳ್ಳಾಗಿದ್ದಾವೆ. ಕೆಲವು ಕಡೆ ಅದ್ಭುತ ಗುಹೆಗಳಿವೆ. ಇವು ಬಣ್ಣ ಬಣ್ಣದ ಶಿಲಾರಚನೆಗಳನ್ನ ಹೊಂದಿದಾವೆ. ಇಲ್ಲಿನ ಪ್ರಸಿದ್ಧ ಗುಹೆಗಳಂತಂದ್ರೆ ಸನ್ಸಾಟ್ ಕೇವ್ ಮತ್ತೆ ತೇನ್ಕುಂಗ್ ಕೇವ್. ಇವುಗಳು ಒಂದು ಕಾಲ್ಪನಿಕ ಲೋಕದ ಅನುಭವವನ್ನು ನೀಡ್ತವೆ. ಹಾಲಾಂಗ್ ಕೊಲ್ಲಿಯ ಸೌಂದರ್ಯವನ್ನ ಸಂಪೂರ್ಣವಾಗಿ ಅನುಭವಿಸಬೇಕು ಅಂತಂದ್ರೆ ರಾತ್ರಿಯ ಕ್ರೂಸ್ ಅತ್ಯುತ್ತಮ ಆಯ್ಕೆ ಅಂತ ಅನ್ಸ್ಕೊಳುತ್ತೆ. ಸಮುದ್ರದ ಮೇಲಿನ ಶಾಂತ ನೌಕಾಯಾನ, ಸೂರ್ಯಾಸ್ತ ಮತ್ತೆ ಸೂರ್ಯೋದಯದ ಅದ್ಭುತ ದೃಶ್ಯಗಳು, ಕೈಕಿಂಗ್ ಮೂಲಕ ಗುಹೆ ಒಳಗೆ ಪ್ರವೇಶ ಮಾಡೋದು, ಇವೆಲ್ಲವೂ ಒಂದು ಮರೆಯದ ಅನುಭವವನ್ನು ನೀಡ್ತವೆ.
ಸಾಲಾರ್ ಡಿ ವೈನಿ. ದಕ್ಷಿಣ ಅಮೆರಿಕದ ಬೊಲಿವಿಯಾ ದೇಶದಲ್ಲಿರೋ ಈ ಸಾಲಾರ್ ಡಿ ವೈನಿ ಆಂಡೀಸ್ ಪರ್ವತ ಶ್ರೇಣಿಯ ಎತ್ತರದ ಪ್ರದೇಶದಲ್ಲೇ ಭೂಮಿಯಲ್ಲೇ ಅತಿ ದೊಡ್ಡ ಉಪ್ಪಿನ ಸಮತಟ್ಟಿಗಾಗಿ ಪ್ರಸಿದ್ಧವಾಗಿದೆ. ಆಂಡೀಸ್ ಪರ್ವತ ಶ್ರೇಣಿಯ ಎತ್ತರದ ಪ್ರದೇಶದಲ್ಲಿ ಸುಮಾರು 10,000 ಚದರ ಕಿಲೋಮೀಟರ್ಗಿಂತಲೂ ಹೆಚ್ಚು ವಿಸ್ತಾರ ಹೊಂದಿರೋ ಈ ಪ್ರದೇಶ ಪ್ರಾಚೀನ ಸರೋವರಗಳ ಅವಶೇಷಗಳಿಂದ ನಿರ್ಮಾಣ ಆಗಿದೆ. ಇಲ್ಲಿನ ಉಪ್ಪಿನ ಪದರ ಕೆಲವೆಡೆ ಹಲವಾರು ಮೀಟರ್ಗಳಷ್ಟು ದಪ್ಪವಾಗಿದ್ದು ಜಗತ್ತಿನ ಲಿಥಿಯಂ ಸಂಗ್ರಹದ ಪ್ರಮುಖ ಭಾಗ ಇಲ್ಲಿದೆ. ಒಣ ಋತುವಿನಲ್ಲಿ ಸಾಲಾರ್ ಡಿ ವೈನಿ ಒಂದು ಅಂತ್ಯವಿಲ್ಲದ ಬಿಳಿ ಮರುಭೂಮಿಯಂತೆ ಕಾಣುತ್ತೆ. ಆಕಾಶ ಮತ್ತು ಭೂಮಿ ಒಂದೇ ಬೆರೆತಂತೆ ಭಾಸವಾಗುತ್ತೆ. ಆದರೆ ಮಳೆಗಾಲದಲ್ಲಿ ಈ ಉಪ್ಪಿನ ಸಮತಟ್ಟು ತೆಳುವಾದ ನೀರಿನಿಂದ ಆವೃತವಾಗಿ ಒಂದು ಪ್ರಚಂಡ ಪ್ರಕೃತಿ ಕನ್ನಡಿಯಾಗಿ ಮಾರ್ಪಡುತ್ತೆ. ನೀಲಿ ಆಕಾಶ ಮತ್ತು ಮೋಡಗಳ ಪ್ರತಿಬಿಂಬ ನೆಲದ ಮೇಲೆ ಕಾಣಿಸ್ಕೊಂಡಾಗ ಇದು ವಾಸ್ತವಿಕತೆಯನ್ನು ಮೀರಿ ಇನ್ನೊಂದು ಲೋಕದ ಅನುಭವವನ್ನು ನೀಡುತ್ತೆ. ಈ ಪ್ರದೇಶ ಕೇವಲ ದೃಶ್ಯ ಸೌಂದರ್ಯಕ್ಕಷ್ಟೇ ಅಲ್ಲ, ಜೀವ ವೈವಿಧ್ಯಕ್ಕೂ ಪ್ರಮುಖವಾಗಿದೆ. ವಿಶೇಷವಾಗಿ ಫ್ಲೆಮಿಂಗೋಗಳಿಗಾಗಿ ಇದು ಒಂದು ಪ್ರಮುಖ ಸಂತಾನೋತ್ಪತ್ತಿಯ ಸ್ಥಳ ಆಗಿದ್ದು ಸಾವಿರಾರು ಫ್ಲೆಮಿಂಗೋಗಳು ಇಲ್ಲಿ ಗುಂಪುಗಳಾಗಿ ಕಾಣಿಸ್ಕೊಳ್ತವೆ. ಸಾಲಾರ್ ಡಿ ವೈನಿ ದಕ್ಷಿಣ ಅಮೆರಿಕದಲ್ಲಿ ಭೇಟಿ ನೀಡೋ ಅತ್ಯಂತ ವಿಶಿಷ್ಟ ಮತ್ತು ಅಸಾಮಾನ್ಯ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿ ನಿಂತಾಗ ನೀವು ಆಕಾಶದ ಮಧ್ಯದಲ್ಲಿ ತೇಲ್ತಾ ಇರುವಂತೆ ಭಾಸ ಆಗುತ್ತೆ. ಇದು ಪ್ರಕೃತಿಯ ಅದ್ಭುತ ಕಲ್ಪನೆ ಮತ್ತು ವಾಸ್ತವದ ನಡುವಿನ ಗಡಿ ಮಸುಕಾಗುವ ಒಂದು ಅಪರೂಪದ ಸ್ಥಳ ಆಗಿದೆ. ಸೈಬೀರಿಯಾದ ಹೃದಯ ಭಾಗದಲ್ಲಿರೋ ಲೇಕ್ ಬೈಕಲ್ ಭೂಮಿಯಲ್ಲೇ ಅತಿ ಆಳವಾದ ಅಂದರೆ ಸುಮಾರು 1642 ಮೀಟರ್ ಅತಿ ಹಳೆಯ ಅಂದರೆ ಸುಮಾರು 25 ಮಿಲಿಯನ್ ವರ್ಷ ಹಳೆಯ ಸರೋವರ ಅಂತ ಪ್ರಸಿದ್ಧ ಆಗಿದೆ. ರಷ್ಯಾ ದೇಶದಲ್ಲಿರೋ ಈ ಮಹಾಕಾಯ ಸರೋವರ ವಿಶ್ವದ ಒಟ್ಟು ಹಿಮಮುಕ್ತ ತಾಜಾ ನೀರಿನ ಸುಮಾರು 20% ಹೊಂದಿದೆ. ಇದು ಉತ್ತರ ಅಮೆರಿಕದ ಎಲ್ಲ ಗ್ರೇಟ್ ಲೇಕ್ಸ್ಗಳಿಗಿಂತಲೂ ಹೆಚ್ಚು. ಅದಕ್ಕಾಗಿ ಇದನ್ನು ಸೈಬೀರಿಯಾದ ಮುತ್ತು ಅಂತ ಕರೆಯಲಾಗುತ್ತೆ. ಬೈಕಲ್ನ ನೀರು ಅಸಾಧಾರಣವಾಗಿ ಸ್ವಚ್ಛ ಮತ್ತು ಪಾರದರ್ಶಕ ಆಗಿದ್ದು ಕೆಲವೊಮ್ಮೆ 40 ಮೀಟರ್ವರೆಗೆ ನೀರಿನ ಕೆಳಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ಸರೋವರ ಜೈವಿಕ ವೈವಿಧ್ಯತೆಯ ಅನನ್ಯವಾಗಿದೆ. ಇಲ್ಲಿ ಕಂಡುಬರುವ ಬಹುತೇಕ ಜೀವಿಗಳು ಜಗತ್ತಿನಲ್ಲಿ ಬೇರೆಲ್ಲೂ ಕಾಣಿಸೋದಿಲ್ಲ. ಉದಾಹರಣೆಗೆ ಬೈಕಲ್ ಸೀಲ್, ನೆರ್ಫಾ ಅಂತ ಹೇಳ್ತಾರೆ. ಇದು ಏಕೈಕ ತಾಜಾ ನೀರಿನ ಸೀಲ್, ಇಲ್ಲಿ ಮಾತ್ರ ಜೀವಿಸುತ್ತೆ. ಬೇಸಿಗೆಯಲ್ಲಿ ನೀಲಿ ಆಕಾಶದ ಕೆಳಗೆ ಹೊಳೆಯುವ ಈ ಸರೋವರ ಶಾಂತ ಮತ್ತು ಸುಂದರ ದೃಶ್ಯಗಳನ್ನು ನೀಡುತ್ತೆ. ಆದರೆ ಚಳಿಗಾಲದಲ್ಲಿ ಇದು ಸಂಪೂರ್ಣವಾಗಿ ಹೆಪ್ಪುಗಟ್ಟೆ ಸುಮಾರು 2 ಮೀಟರ್ ದಪ್ಪದ ಹಿಮ ಪದರವನ್ನು ಸೃಷ್ಟಿಸುತ್ತೆ. ಅದರ ಮೇಲ್ಮೈಯಲ್ಲಿ ಕ್ರಿಸ್ಟಲ್ನಂತಹ ಪಾರದರ್ಶಕ ಐಸ್ ರಚನೆಗಳು ಕಂಡುಬರುತ್ತೆ. ಈ ಸಮಯದಲ್ಲಿ ಐಸ್ ಸ್ಕೇಟಿಂಗ್, ಹಿಮದ ಮೇಲೆ ವಾಹನ ಸಂಚಾರ ಮತ್ತು ಫೋಟೋಗ್ರಫಿ ವಿಶೇಷ ಆಕರ್ಷಣೆಗಳಾಗಿದ್ದಾವೆ. ಪ್ರಕೃತಿಯ ಶಕ್ತಿಯ ಜೀವಂತ ಪ್ರದರ್ಶನವೆಂದೇ ಪರಿಗಣಿಸಲ್ಪಡುವ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ವಿಶ್ವದ ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಇದನ್ನು 1872ರಲ್ಲಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಸ್ಥಾಪಿಸಲಾಯಿತು. ಈ ವಿಶಾಲ ಪ್ರದೇಶ ಒಂದು ಸೂಪರ್ ವಾಲ್ಕೆನೋ ಮೇಲ್ಭಾಗದಲ್ಲಿ ನೆಲೆಗೊಂಡಿದ್ದು ಅದರ ಕೆಳಗೆ ಹೋಗ್ತಾ ಇರೋ ಭೂಗರ್ಭ ಶಕ್ತಿಯೇ ಇಲ್ಲಿ ಕಾಣುವ ಅದ್ಭುತಗಳಿಗೆ ಕಾರಣ ಆಗಿದೆ. ಮೊದಲ ಬಾರಿಗೆ ಇದನ್ನು ಕಂಡಿಡಿದಾಗ ಇಲ್ಲಿನ ವಿಚಿತ್ರ ದೃಶ್ಯಗಳನ್ನು ಜನ ನಂಬಲಿಲ್ಲ. ಅವುಗಳೆಲ್ಲ ಒಂದು ರೀತಿಯಾಗಿ ಕಥೆಗಳು ಅನ್ಸ್ಕೊಂಡಿದ್ವು. ಯೆಲ್ಲೋಸ್ಟೋನ್ನ ಪ್ರಮುಖ ಆಕರ್ಷಣೆಗಳು ಅದರ ಗೀಸರ್ಗಳು, ವಿಶೇಷವಾಗಿ ಓಲ್ಡ್ ಫೇತ್ಫುಲ್ ಗೀಸರ್ ಗಡಿಯಾರದಂತೆ ನಿಯಮಿತವಾಗಿ ಹುಗಿ ಮತ್ತು ಕುದಿಯುವ ನೀರನ್ನ ಆಕಾಶಕ್ಕೆ ಎಸೆಯುತ್ತೆ. ಕೆಲವೊಮ್ಮೆ 30ರಿಂದ 55 ಮೀಟರ್ ಎತ್ತರಕ್ಕೆ. ಜೊತೆಗೆ ಗ್ರ್ಯಾಂಡ್ ಪ್ರಿಸ್ಮ್ಯಾಟಿಕ್ ಸ್ಪ್ರಿಂಗ್ ಎಂಬ ಬಿಸಿ ನೀರಿನ ಬುಗ್ಗೆ ತನ್ನ ಅದ್ಭುತ ಬಣ್ಣಗಳಿಗಾಗಿ ಪ್ರಸಿದ್ಧವಾಗಿದೆ. ನೀರಿನ ತಾಪಮಾನ ಮತ್ತು ಖನಿಜದ ಪರಿಣಾಮದಿಂದಾಗಿ ಉಂಟಾಗೋ ನೀಲಿ, ಹಳದಿ, ಕಿತ್ತಳೆ ಮತ್ತು ಕೆಂಪು ಬಣ್ಣಗಳು ಸೇರಿ ಒಂದು ಜೀವಂತ ಮಳೆಬಿಲ್ಲಿನಂತೆ ಕಾಣಿಸ್ತವೆ. ಪಮುಕ್ಕಲೆ, ಕಾಟನ್ ಕ್ಯಾಜಲ್ ಎಂಬರ್ಥ ಹೊಂದಿರೋ ಈ ಅದ್ಭುತ ಪ್ರಕೃತಿ ತಾಣ ಟರ್ಕಿ ದೇಶದ ಪಶ್ಚಿಮ ಭಾಗದಲ್ಲಿರೋ ಪಮುಕ್ಕಲೆ ತನ್ನ ಹಿಮದಂತೆ ಬಿಳಿಯಾದ ಟೆರೆಸ್ಗಳಿಗಾಗಿ ಇದು ವಿಶ್ವ ಪ್ರಸಿದ್ಧವಾಗಿದೆ. ಈ ಟೆರೆಸ್ಗಳು ಟ್ರಾವೆರ್ಟೈನ್ ಎಂಬ ಖನಿಜ ಶಿಲೆಯಿಂದ ರೂಪುಗೊಂಡಿದ್ದು ಬಿಸಿ ನೀರಿನ ಬುಗ್ಗೆಗಳಿಂದ ಹರಿಯೋ ಕ್ಯಾಲ್ಸಿಯಂ ಸಮೃದ್ಧ ನೀರು ಸಾವಿರಾರು ವರ್ಷಗಳ ಕಾಲ ಸಂಗ್ರಹವಾಗಿ ಒಂದು ರೀತಿಯಾಗಿ ಸ್ಟೆಪ್ಸ್ಗಳನ್ನು ಸೃಷ್ಟಿಸಿದೆ. ನೀರು ಹರಿಯುವಾಗ ಸಣ್ಣ ಕೊಳಗಳನ್ನು ರೂಪಿಸುತ್ತೆ. ಇದು ಒಂದು ನೈಸರ್ಗಿಕ ಸ್ಪಾ ಆಗಿ ಪರಿಣಮಿಸಿದೆ. ಜನ ಇಲ್ಲಿ ಸಾವಿರಾರು ವರ್ಷಗಳಿಂದ ಸ್ನಾನ ಮಾಡ್ತಿದ್ದಾರೆ. ಈ ಅದ್ಭುತ ಪ್ರಕೃತಿಯ ಜೊತೆಗೆ ಪಮುಕ್ಕಲೆ ಇತಿಹಾಸದ ದೃಷ್ಟಿಯಿಂದಲೂ ಕೂಡ ಮಹತ್ವದಾಗಿದೆ. ಇಲ್ಲಿರುವ ಪ್ರಾಚೀನ ಹೈರೋಪೋಲಿಸ್ ನಗರವನ್ನು ಪೆರ್ಗಮನ್ ರಾಜರು ರೋಮನ್ ಕಾಲದ ಸ್ನಾನಗೃಹಗಳು, ಥಿಯೇಟರ್ಗಳು ಮತ್ತು ಇತರ ಸ್ಮಾರಕಗಳ ಅವಶೇಷಗಳು ಇಂದಿಗೂ ಇವೆ. ಇಗ್ವಾಸು ಜಲಪಾತ ಇದು ಪ್ರಕೃತಿಯ ಭವ್ಯತೆಯ ಪರಾಕಾಷ್ಠೆ ಅಂತ ಹೇಳ್ಬೋದು. ಅರ್ಜೆಂಟೈನಾ ಮತ್ತು ಬ್ರೆಜಿಲ್ ದೇಶಗಳ ನಡುವೆ ಹರಡಿರೋ ಈ ಇಗ್ವಾಸು ಫಾಲ್ಸ್ ಸುಮಾರು 275ಕ್ಕೂ ಹೆಚ್ಚು ಪ್ರತ್ಯೇಕ ಜಲಪಾತಗಳನ್ನು ಒಳಗೊಂಡಿದೆ. ಇಲ್ಲಿನ ಅರಿವುಗಳು ಮತ್ತು ಹನಿಗಳಿಂದ ಕೂಡಿದ ಈ ಮಹಾಕಾಯ ವ್ಯವಸ್ಥೆ ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿಸ್ತರಿಸಿಕೊಂಡಿದೆ. ಇದು ವಿಶ್ವದ ಅತಿ ದೊಡ್ಡ ಜಲಪಾತ ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಈ ಅದ್ಭುತದ ಹೃದಯ ಅಂತಂದ್ರೆ ಡೆವಿಲ್ಸ್ ಥ್ರೋಟ್. ಕಣಿವೆಯ ಆಕಾರದ ಈ ಭಾಗದಲ್ಲಿ ನೀರು ಭೀಕರ ಶಕ್ತಿಯಿಂದ ಕೆಳಗೆ ಧುಮುಕುತ್ತೆ. ಇದು ಭೂಮಿಯನ್ನೇ ಕಂಪಿಸುವಂತೆ ಗರ್ಜಿಸುತ್ತೆ. ಇಲ್ಲಿ ನಿಂತಾಗ ಗಾಳಿಯಲ್ಲಿ ಏರಿ ಬರುವ ನೀರಿನ ಮಂಜು, ಕಿವಿಗಳನ್ನು ತುಂಬುವ ಗರ್ಜನೆ ಮತ್ತೆ ಸುತ್ತಲಿನ ದೃಶ್ಯಗಳು ಒಂದೇ ವೇಳೆ ಉಸಿರು ಕಟ್ಟುವ ಅನುಭವವನ್ನು ನೀಡುತ್ತವೆ.
ಈ ಜಲಪಾತವನ್ನು ಸುತ್ತುವರೆದಿರೋ ಇಗ್ವಾಸು ನ್ಯಾಷನಲ್ ಪಾರ್ಕ್ ದಟ್ಟ ಹಸಿರು ಮಳೆಕಾಡುಗಳು ಮತ್ತೆ ಜೀವ ವೈವಿಧ್ಯತೆಯಿಂದ ಕೂಡಿವೆ. ಬ್ರೆಜಿಲಿಯನ್ ದೇಶದ ಕಡೆಯಿಂದ ನೋಡೋದಾದ್ರೆ ಈ ಜಲಪಾತದ ಸಂಪೂರ್ಣ ಪ್ಯಾನರಾಮಿಕ್ ದೃಶ್ಯವನ್ನು ಕಾಣಬಹುದು. ಆದರೆ ಅರ್ಜೆಂಟೀನಾ ಕಡೆಯ ಹಾದಿಗಳು ನಿಮಗೆ ಜಲಪಾತದ ಹತ್ತಿರಕ್ಕೆ ಹೋಗೋದಕ್ಕೆ ಅವಕಾಶವನ್ನು ನೀಡ್ತವೆ. ಸಾಹಸ ಪ್ರಿಯರಿಗೆ ಇಗ್ವಾಸು ನದಿಯಲ್ಲಿ ಬೋಟ್ ರೈಡ್ ಮಾಡಿ ಜಲಪಾತಗಳ ಕೆಳಭಾಗದವರೆಗೆ ಹೋಗುವ ಅನುಭವ ಅತ್ಯಂತ ರೋಮಾಂಚನಕಾರಿಯಾಗಿದೆ. ಅದು ಪ್ರಕೃತಿಯ ಶಕ್ತಿ, ಸೌಂದರ್ಯ ಮತ್ತೆ ವೈಭವವನ್ನು ಒಂದೇ ಸಮಯದಲ್ಲಿ ಅನುಭವಿಸೋದಕ್ಕೆ ಅವಕಾಶ ನೀಡುವ ಒಂದು ಜೀವಂತ ಅದ್ಭುತವಾಗಿದೆ. ಉತ್ತರದ ದ್ವೀಪಗಳು ಪ್ರಕೃತಿಯ ಅತ್ಯಂತ ಮಂತ್ರಮುಗ್ಧ ಮಾಡುವ ಬೆಳಕಿನ ಪ್ರದರ್ಶನಗಳಲ್ಲಿ ಒಂದಾದ ಅರೋರಾ ಬೊರಿಯಲಿಸ್ ರಾತ್ರಿಯ ಆಕಾಶವನ್ನು ಹಸಿರು, ನೇರಳೆ, ಗುಲಾಬಿ ಮತ್ತು ನೀಲಿ ಬಣ್ಣಗಳ ಅಲೆಗಳೊಂದಿಗೆ ಜೀವಂತಗೊಳಿಸುತ್ತೆ. ಈ ಅದ್ಭುತ ವಿದ್ಯಮಾನ ಸೂರ್ಯನಿಂದ ಬರೋ ಚಾರ್ಜ್ ಆಗಿರುವ ಕಣಗಳು ಮತ್ತು ಭೂಮಿಯ ವಾತಾವರಣದ ಅನಿಲದೊಂದಿಗೆ ಡಿಕ್ಕಿ ಹೊಡೆಯುವಾಗ ಉಂಟಾಗುತ್ತೆ. ಇದನ್ನು ಸೋಲಾರ್ ವಿಂಡ್ ಅಂತ ಕರೆಯಲಾಗುತ್ತೆ. ಈ ಪ್ರಕ್ರಿಯೆಯಿಂದ ಆಕಾಶದಲ್ಲಿ ಹರಿಯುವ ಬೆಳಕಿನ ಸುಳಿಗಳು ಮತ್ತು ನೃತ್ಯ ಮಾಡುವಂತೆ ಕಾಣುವ ರೂಪಗಳು ಸೃಷ್ಟಿಯಾಗ್ತವೆ. ಈ ದೀಪಗಳನ್ನು ನೋಡೋದಕ್ಕೆ ಅತ್ಯುತ್ತಮ ಸಮಯ ಅಂದರೆ ಚಳಿಗಾಲ. ಯಾಕೆಂದರೆ ರಾತ್ರಿಗಳು ಉದ್ದವಾಗಿದ್ದು ಆಕಾಶ ಹೆಚ್ಚು ಕತ್ತಲಾಗಿರುತ್ತೆ. ಆರ್ಟಿಕ್ ಸರ್ಕಲ್ನ ಹತ್ತಿರದ ದೇಶಗಳಾದ ನಾರ್ವೆ, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್ ಮತ್ತು ಕೆನಡಾ ಈ ದೃಶ್ಯವನ್ನು ಕಾಣೋದಕ್ಕೆ ಪ್ರಸಿದ್ಧ ಸ್ಥಳಗಳಾಗಿದ್ದಾವೆ. ಅದರಲ್ಲೂ ನಾರ್ವೆ ಅಂತೂ ಇದಕ್ಕೆ ವಿಶ್ವಪ್ರಸಿದ್ಧವಾಗಿದೆ. ನೀವು ಮಲಗಿರುವ ಕಿಟಕಿಯಿಂದಲೇ ಈ ಅದ್ಭುತವನ್ನು ನೋಡುವ ಅವಕಾಶ ಕೆಲವೊಮ್ಮೆ ಸಿಗುತ್ತೆ. ಆದರೆ ಅರಣ್ಯಗಳ ಮಧ್ಯೆ ಹಿಮದಿಂದ ಆವೃತ ಪ್ರದೇಶಗಳಲ್ಲಿ ಮತ್ತು ಒಂಟಿಯಾದ ಕ್ಯಾಂಪ್ ಸೈಟ್ಗಳಲ್ಲಿ ಕುಳಿತುಕೊಂಡು ಈ ದೀಪಗಳನ್ನು ನೋಡುವ ಅನುಭವ ಸಂಪೂರ್ಣ ವಿಭಿನ್ನವಾಗಿರುತ್ತೆ. ಹಿಮದ ಮಧ್ಯೆ ಬೆಚ್ಚಗಿನ ಕ್ಯಾಬಿನ್ಗಳಲ್ಲಿ ಉಳಿದು ಆಕಾಶದಲ್ಲಿ ನೃತ್ಯ ಮಾಡುವ ಬೆಳಕನ್ನು ನೋಡೋದು ಇದು ಒನ್ಸ್ ಇನ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದೆ. ಸ್ನೇಹಿತರೆ, ಈ ಪ್ರಯಾಣ ಇಲ್ಲಿ ಮುಗಿಬಹುದು, ಆದರೆ ಪ್ರಕೃತಿಯ ಕಥೆ ಎಂದಿಗೂ ಕೂಡ ಮುಗಿಯೋದಿಲ್ಲ. ನಾವು ಕಂಡ ಈ ಅದ್ಭುತ ದೃಶ್ಯಗಳು ಕೇವಲ ಕಣ್ಣುಗಳಿಗೆ ಸಂತೋಷವನ್ನು ನೀಡುವುದಲ್ಲ, ಮನಸ್ಸಿಗೆ ಒಂದು ಸಂದೇಶವನ್ನು ಕೊಡ್ತವೆ. ಪ್ರಕೃತಿಯನ್ನು ಕೇವಲ ನೋಡಬೇಡಿ, ಅದನ್ನು ಅರ್ಥ ಮಾಡಿಕೊಳ್ಳಿ, ಗೌರವಿಸಿ. ಪ್ರತಿ ಹಿಮನದಿ, ಪ್ರತಿ ಪರ್ವತ, ಪ್ರತಿ ಕಾಡು ಇವುಗಳಲ್ಲಿ ಅಡಗಿರುವ ಶಕ್ತಿ ನಮಗೆ ಒಂದೇ ಪಾಠ ಕಲಿಸುತ್ತೆ. ಮಾನವ ಎಷ್ಟೇ ಮುಂದುವರೆದರೂ ಕೂಡ ಪ್ರಕೃತಿಯ ಮುಂದೆ ಕುಬ್ಜನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚು ರೋಮಾಂಚಕ ಮತ್ತು ರಹಸ್ಯಭರಿತ ವಿಡಿಯೋಗಳಿಗಾಗಿ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.